ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ಮಹಾಸಂಗಮನ ಶುರು ಮಾಡ್ತಾ ಇದ್ದೀನಿ. ಇನ್ನು ಆಸೆ ನಿನ್ನ ಜೊತೆ ನನ್ನ ಕತೆ ಎರಡೂ ಸೇರಿ ಮಹಾಸಂಗಮದಲ್ಲಿ ನಡೀತಾ ಇದೆ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದಕ್ಕಿಂತ ಒಂದು ನಿನ್ನೆ ಹೇಳ್ದಾಗೇ ಕಾಮಿಡಿ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಸೊ ಹಾಗೇ ಒಂದು ಖುಷಿ ಆಗಿರ್ಬೋದು, ಒಂದು ಫೀಲಿಂಗ್ಸ್ ಆಗಿರ್ಬೋದು, ಎಲ್ಲ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಕೊನೆವರೆಗೂ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ನಿಮ್ಮ ಕಡೆಯಿಂದ, ನಿಜವಾಗೂ ಸಖತ್ ಖುಷಿ ಆಗ್ತಿದೆ. ಹಾಗೆ ನಾನು ಪ್ರಾಡಕ್ಟ್ ಲಿಂಕ್ ಕೂಡ ಹಾಕ್ತಾ ಇರ್ತೀನಿ, ಮಿಂತ್ರದಾಗಿರ್ಬೋದು, ಫ್ಲಿಪ್ಕಾರ್ಟಿಂದ ಆಗಿರ್ಬೋದು. ಇನ್ನು ಯಾವುದಾದ್ರೂ ಬೇಕಾದರೆ ಕಮೆಂಟ್ ಮಾಡಿ. ಸೊ ಎಲ್ಲ ಲಿಂಕ್ಸು ಹಾಕ್ತಾ ಇರ್ತೀನಿ, ಆಫರಲ್ಲಿ ನಡೀತಾ ಇರುತ್ತೆ. ಸೊ ಅಲ್ಲಿ ಕೂಡ ಇನ್ನು ಯುಗಾದಿ ಹಬ್ಬ ಕೂಡ ಹತ್ತಿರ ಬಂದಿದೆ ಅಲ್ವಾ. ಸೊ ಹಾಗಾಗಿ ಪ್ರಾಡಕ್ಟ್ನೆಲ್ಲ ಲಿಂಕ್ ಮಾಡಿರೋದನ್ನ ಆರಾಮಾಗಿ ನೀವು ಬೈ ಮಾಡ್ಬೋದು. ಸೊ ಈಗ ಬನ್ನಿ, ಈಗ ಶುರು ಮಾಡೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ಇಲ್ಲಿ ನಚ್ಚಿ ತುಂಬ ಒಡಿಸ್ಕೊಂಡು ಬಂದಿರ್ತಾನೆ ರೋಡಿಗಳ ಹತ್ರ. ಅಂಜು ಅಳ್ತಾ ಇರ್ತಾಳೆ. ಮನೆಯವರೆಲ್ಲ ಯಾಕಮ್ಮ ಏನಾಯಿತು ಅಂತ ಕೇಳ್ತಾರೆ. ಕೇಳಿದ ತಕ್ಷಣವೇ ಮತ್ತೆ ಅಲ್ಲಿ ಹೊಡೆದ್ಬಿಟ್ರು ಅಂತ ಹೇಳ್ಬಿಟ್ಟು ಹೇಳಿದಾಗ, ಯಾರು ಎತ್ತ ಅಂತ ಕೇಳಿದಾಗ ರೋಡಿ ಹೆಸರನ್ನೆಲ್ಲ ಹೇಳ್ತಾಳೆ. ಹೇಳಿದ ತಕ್ಷಣವೇ ಇಲ್ಲಿ ಇನ್ನೊಬ್ಬರು ಅಜ್ಜಿನ ನೋಡ್ಕೊಳ್ಳೋರು ಇರ್ತಾರಲ್ವ, ಸೊ ಅವರು ಗ್ಲಾಸ್ನ ಕೆಳಗಡೆ ಬಿಸಾಕ್ಬಿಡ್ತಾರೆ ಅವ್ರ ಹೆಸರನ್ನ ಕೇಳಿದ ತಕ್ಷಣ. ಸೊ ಅದು ಏನಕ್ಕೆ ಲಿಂಕ್ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಲಚ್ಚಿನ ಹೊಡೆದಿರೋದೆಲ್ಲ ಯಾವ ರೀತಿ ಹೊಡೆದ, ಏನು ಎತ್ತ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಹೇಳಿದ ತಕ್ಷಣ ಸೂರ್ಯನಿಗಂತೂ ತುಂಬಾ ಕೋಪ ಬರುತ್ತೆ. ಆ ರೋಡಿಗೆ ಎಷ್ಟು ಧೈರ್ಯ ಇರ್ಬೋದು ಅಂತ ಹೇಳಿಬಿಟ್ಟು. ಸೊ ಅದನ್ನೆಲ್ಲ ನೋಡಿ ಅಜಿತ್ನಿಗೂ ಅಷ್ಟೇ ಸುಕ್ಕತ್ತು ಕೋಪ ಬರುತ್ತೆ, ತಮ್ಮನಿಗೆ ಹೊಡೆದಿರೋದು. ಸೊ ಏನಿದು ಈ ರೀತಿ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ತುಂಬ ಫೀಲ್ ಮಾಡಬೇಕಾದಾಗ ಅಜ್ಜಿನ ಬಂದು ಹೊಡೆದೋಗಿರ್ತಾನಲ್ವ ಆ ರೌಡಿ, ಅದನ್ನೆಲ್ಲ ಅಜ್ಜಿ ನೆನಪು ಮಾಡ್ಕೋತಾಳೆ. ನೆನಪು ಮಾಡಿಕೊಂಡು ಇಲ್ಲಿ ಒಂದು ಟ್ವಿಸ್ಟ್ ಏನು ಅಂತ ಅಂದರೆ, ಇಲ್ಲಿ ಲೋಟನ ಕೆಳಗಡೆ ಬೀಳಿಸ್ಬಿಡ್ತಾರಲ್ವ ಅಜ್ಜಿ ನೋಡ್ಕೊಳ್ಳೋರು, ಅವರು ಗಾಬರಿ ಪಟ್ಕೊಂಡಿರೋದನ್ನ ನೋಡಿ ಸೂರ್ಯನಿಗೆ ಪಕ್ಕ ಡೌಟ್ ಬಂದ್ಬಿಡುತ್ತೆ. ಸೊ ಏನೋ ನಡೆದಿದೆ ಇಲ್ಲಿ ಅಂತ ಹೇಳ್ಬಿಟ್ಟು. ಲಕ್ಕಿ ಕರೆಕ್ಟಾಗಿ ಹೇಳು, ಯಾಕೆ ಈ ರೀತಿ ಶಾಂತಮ್ಮ ಬೇಜಾರಾದ್ಲು ಅಂದರೆ ಕೆಲಸ ಮಾಡೋರು ಬೇಜಾರಾದರು, ಅವ್ರು ಯಾಕೆ ಗ್ಲಾಸ್ನ ಬಿಸಾಕಿದ್ದು, ಇಲ್ಲೇನೋ ಟ್ವಿಸ್ಟ್ ಇದೆ ಅಂತ ಅಂದಾಗ ಅವ್ರು ಹೇಳಕ್ಕೆ ಬಂದಂಗೆಲ್ಲ ಅಜ್ಜಿ ಬೇಡ ಬೇಡ ಅಂತಲೇ ಹೇಳ್ತಾ ಇರ್ತಾರೆ. ರಂಗನಾಥ್ ಇದ್ಕೊಂಡು ಅದು ಏನು ನಡೀತು ಅಂತ ಹೇಳಮ್ಮ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾರೆ. ಏನಿಲ್ಲ ಕಣೋ ರಂಗ ಅದು ಅಂತ ಹೇಳ್ಬಿಟ್ಟು ಹೇಳಿದಾಗ ಅವ್ರು ಹೇಳಕ್ಕೆ ಬಂದಂಗೆಲ್ಲ ಬೇಡ ಬೇಡ ಅಂತಲೇ ಹೇಳ್ತಾ ಇರ್ತಾರೆ ಅಜ್ಜಿ. ಲಾಸ್ಟಿಗೆ ಫೈನಲಿ ಲಕ್ಕಿ ಅಜ್ಜಿ, ನೀನೇನಾದರೂ ನನಗೆ ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ ಅಂತ ಸೂರ್ಯ ಒಂದೇ ಮಾತು ಹೇಳ್ಬಿಡ್ತಾನೆ. ಆಗ ಹೇಳಿದ ತಕ್ಷಣ ಇನ್ನು ಅವ್ರು ಹೇಳಲೇಬೇಕಾಗುತ್ತೆ. ಸೊ ಇನ್ನು ಹೇಳೋಕ್ಕೆ ಶುರು ಮಾಡ್ತಾರೆ ಅವರು, ಈ ರೀತಿ ಊರಿನವ್ರಿಗೆಲ್ಲ ತೊಂದರೆ ಕೊಟ್ಟಿದ್ದಾನೆ ಅವನು. ಅಮ್ಮನ್ನ ಬಂದು ಊರಿನವರೆಲ್ಲ ಕೇಳಿದರು. ಊರಿನವರೆಲ್ಲ ಬಂದು ಅಮ್ಮನ್ನ ಕೇಳಿದ ತಕ್ಷಣವೇ ಅವನು ಅಜ್ಜಿನ ಈ ರೀತಿ ಎಲ್ಲ ಬಂದು ಊರಿನವ್ರ ಪರ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಹೊಡೆದ ಅಂತ ಹೇಳಿದಾಗ, ಅಮ್ಮ ಇಷ್ಟೊಂದು ದೊಡ್ಡ ವಿಷಯ ನಡೆದಿದ್ರು ಯಾಕಮ್ಮ ಮುಚ್ಚಿಟ್ಟೆ ನೀನು ಅಂತ ರಂಗನಾಥ್ ಬೇಜಾರು ಮಾಡ್ಕೋತಾರೆ. ಸೊ ಸೂರ್ಯನಿಗಂತೂ ಬೆಂಕಿ ಉರಿತಾ ಇರುತ್ತೆ. ನಮ್ಮ ಅಜ್ಜಿನ ಹೊಡೆದೋಗಿರೋನ್ನ ಏನು ಮಾಡಬೇಕು, ಬರೀ ಹೋಗೋಣ ಫಸ್ಟು ಅವ್ರನ್ನ ಏನಾದರೂ ಒಂದು ಮಾಡಾಕಬೇಕು ಅಂತ ಹೊರಡ್ತಾನೆ. ಹೊರಡ ತಕ್ಷಣ ಅಜಿತ್ ಫ್ಯಾಮಿಲಿ ಇದ್ಕೊಂಡು, ಇದೆಲ್ಲ ನಡೆದಿದೆ ಅಂತ ಅಂದಮೇಲೆ ನಮಗೆ ಇಲ್ಲಿ ಆಶ್ರಯ ಕೊಟ್ಟಿದ್ರೆ ಇರೋಕ್ಕೋಸ್ಕರ, ಸೊ ಅಂಥದ್ರಲ್ಲಿ ನಾವು ಕೂಡ ನಿಮಗೆ ಹೆಲ್ಪಾಗಿ ನಿಂತ್ಕೋತೀವಿ, ನಾವು ಕೂಡ ನಿಮ್ಮ ಬೆಂಬಲವಾಗಿ ನಿಂತ್ಕೋತೀವಿ ಅಂತ ಕೂಡ ಅಜಿತ್ ಹೇಳ್ತಾನೆ. ಸೊ ಇಲ್ಲಿ ಮನೋಜ್ಗೂ ರವೀನ್ಗೂ ತುಂಬಾ ಕೋಪ ಬಂದಿರುತ್ತೆ, ನಮ್ಮ ಅಜ್ಜಿನ ಹೊಡೆದೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅಜಿತ್ ಅಂತೂ ನಾನು ಸಪೋರ್ಟಾಗಿ ನಿಂತ್ಕೋತೀನಿ ಅಂತ ಹೇಳಿದಾಗ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ. ಸೊ ಇನ್ನು ಇಲ್ಲಿ ಒಂದು ಕಡೆ ಅವ್ರು ಕೆಲಸ ಮಾಡೋರು ಅಷ್ಟು ಸಾಮಾನ್ಯ ಅಲ್ಲ, ಅವನು ತುಂಬ ಕೆಟ್ಟ ಮನುಷ್ಯ. 2 ವರ್ಷ ಜೈಲಲ್ಲಿದ್ದ ಫಸ್ಟು, ಈಗ ಜೈಲಿಂದ ಬಿಡುಗಡೆ ಆಗಿದ್ದಾನೆ. ಬಂದು ಎಲ್ಲರ ಜಮೀನುಗಳು ಕೂಡ ವಶ ಮಾಡಿಕೊಂಡು, ಎಲ್ಲರ ಜಮೀನುಗಳು ಕೂಡ ಹೆಸರು ಮಾಡಿಸ್ಕೊಂಡು, ಇಲ್ಲಿ ರೈತರಿಗೆಲ್ಲ ತೊಂದರೆ ಕೊಟ್ಕೊಂಡು, ಊರಿನ ಜನಗಳಿಗೆಲ್ಲ ತೊಂದರೆ ಕೊಟ್ಕೊಂಡು ಬದುಕ್ತಾ ಇದ್ದಾನೆ. ಅವನು ಸದ್ದಿಗೆ ಹೋಗಿರೋನ್ನ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ, ಅವನು ಯಾರನ್ನಾದ್ರೂ ಕೊಲೆ ಮಾಡೋಕ್ಕೆ ಕೂಡ ಏಸೋದಿಲ್ಲ ಅಂಥೇಳಿ ಮನೆ ಕೆಲಸದವ್ರು ಹೇಳ್ತಾರೆ. ಇನ್ನು ಹೇಳಿದ ತಕ್ಷಣ ಅವನು ಏನೇ ಆಗಿರ್ಬೋದು ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ಅಂತ ಸೂರ್ಯ ತುಂಬಾ ಕೋಪ ಮಾಡ್ಕೋತಾನೆ. ನಮ್ಮ ಲಕ್ಕಿನ ಹೊಡೆದಿರೋನ್ನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ, ಅವನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಕೂಡ ಹೇಳ್ತಾನೆ. ಇನ್ನು ಇವ್ರ ಫ್ಯಾಮಿಲಿ ಕೂಡ ಅದೇ ರೀತಿ ಹೇಳ್ತಾರೆ. ಅದೇ ರೋಡಿನೇ ಇವಳು ನಚ್ಚಿನ ಕೂಡ ಹೊಡೆದಿರ್ತಾನಲ್ವ, ನಚ್ಚಿ ಕೂಡ ತುಂಬ ಸಿಟ್ಟು ಬಂದಿರುತ್ತೆ. ಸೊ ಇನ್ನೇನು ಸೂರ್ಯ ಅಂತೂ ಬನ್ನಿ ಹೋಗೋಣ ಅಂತೇಳಿ ಹೊರಡ್ತಾನೆ. ಹೊರಡ ತಕ್ಷಣ ನಚ್ಚಿ ಒಂದು ಮಾತು ಹೇಳ್ತಾನೆ, ಅಜಿತ್ ನಾನು ಕೂಡ ಬರ್ತೀನಿ ಅಂತ ಹೊರಡ್ತಾನೆ. ಹಂಗಂದ ತಕ್ಷಣ ನಚ್ಚಿ ಬಂದ್ಬಿಟ್ಟು, ಇಲ್ಲ ನೀವೇನು ಹೋಗೋದು ಅವಶ್ಯಕತೆ ಇಲ್ಲ, ಅವನೇ ಬರ್ತಾನಂತೆ, ಹತ್ರ ಬರೋಕ್ಕೆ ಹೇಳಿದ್ದಾನೆ ಅಂತ ಕೂಡ ನಚ್ಚಿ ಹೇಳ್ತಾನೆ. ಎಲ್ಲಿಗೆ ಏನು ಎತ್ತ ಅಂತ ಕೇಳಿದಾಗ ಈ ಥರ ಒಂದು ಹಳ್ಳಿ ಕಟ್ಟೆ ಹತ್ರ ಬರೋಕ್ಕೆ ಹೇಳಿದ್ದಾನೆ, ನಾವೇ ಹೋಗ್ಬೇಕಂತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಆಗ ಹೇಳಿದ ತಕ್ಷಣ ಇಲ್ಲಿ ರಮಣ ಇದ್ಕೊಂಡು, ನಾನು ತೊಗೊಂಡಿರೋ ಜಮೀನಿಗೆ ಬಂದ್ಬಿಟ್ಟು ಈ ರೀತಿ ಹೊಡೆದಿದ್ದಾನಲ್ಲ ಅವನು, ಏನು ಹೊಡೆದಿದ್ದಾನೆ ಅಂತ ಹೇಳಿ ಕೇಳಿದಾಗ
ನಮ್ಮ ಜಮೀನು ಅಂತ ಓಡಾಡ್ಕೊಂಡು ಮಾತಾಡಿದ್ವಿ, ಅದಕ್ಕೋಸ್ಕರ ಹೊಡೆದ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ. ಸೊ ಅದೆಲ್ಲ ಆದಮೇಲೆ ತುಂಬ ಫೀಲ್ ಮಾಡ್ಕೊಂಡು ನಚ್ಚಿನೂ ಅಷ್ಟೇ ತುಂಬಾ ಕೋಪ ಬಂದಿರುತ್ತೆ. ಇಲ್ಲಿ ದೇವಿಯನಿಗೆ ನಾನೇನ್ಕೋ ಬಂದೆ, ಇಲ್ಲಿ ಇನ್ನೇನೋ ಸ್ಟೋರಿ ನಡೀತಾ ಇದೆ. ಅಯ್ಯೋ, ನಾನು ರಮಣ ಇರೋ ಒಂದು ಜಮೀನು ವಾದ್ಯದಲ್ಲಿ ಇದು ಬೇರೆ ನಡೀತಾ ಇದೆ ಅಂತ ಅವಳು ಕೂಡ ಅನ್ಕೋತಾ ಇರ್ತಾಳೆ. ಸೊ ಇನ್ನೇನೆಲ್ಲ ಆದಮೇಲೆ ಒಂದು ಕಡೆ ಸೇರೋಕ್ಕೆ ಅಂತ ಬರ್ತಾರೆ ಎಲ್ಲರೂ ಕೂಡ. ಇವನು ಕೂಡ ಬರ್ತಾನೆ, ರೌಡಿ ಬಂದ್ಬಿಟ್ಟು ಒಂದು 3 ಕಾರುಗಳು ಹಾಕ್ಕೊಂಡು ಎಲ್ಲ ರೌಡಿಗಳು ಸೇರಿಕೊಂಡು ಒಂದು ಕಡೆ ಬರ್ತಾರೆ. ಒಂದು ಕಡೆ ಬಂದ ತಕ್ಷಣ ಇವರು ಕೂಡ ಎಲ್ಲರೂ ಕೂಡ ಹೋಗಿರ್ತಾರೆ. ಇನ್ನು ರೌಡಿ ಕೂಡ ಕೆಳಗಡೆ ಇಳ್ಕೊತಾನೆ. ಇಳ್ಕೊಂಡ ತಕ್ಷಣವೇ ಇವರು ಕೂಡ ಆಪೋಸಿಟ್ ಆಗ್ತಾರೆ. ಆಪೋಸಿಟ್ ಆದ ತಕ್ಷಣ ಅವನ್ನ ನೋಡಿದ ತಕ್ಷಣ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಓ, ಇವನೇನ ರೌಡಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಶಾಂತಿ ಮಾತ್ರ ನಿಮಗೆಲ್ಲ ಯಾಕೆ ಬೇಕು, ಇದೆಲ್ಲ ಬಿಟ್ಬಿಡಿ ಅಂತ ಕೂಡ ಶಾಂತಿ ಹೇಳ್ತಾಳೆ. ಆ ಹೇಳಿದ ತಕ್ಷಣ ಯಾರ ಮಾತು ಕೂಡ ಕೇಳೋದಿಲ್ಲ. ಇನ್ನು ಅವ್ನು ಬಂದು ಹೇಳಿದ ತಕ್ಷಣ ಸೂರ್ಯ ಒಡೆಯೇನಂತ ಹೋಗ್ತಾನೆ. ಓಹೋ, ಏನು ಬಿಸಿ ರಕ್ತ ಇಷ್ಟೊಂದು ಆಳವಾಗಿ ಕುದೀತಾ ಇದೆ, ಹೀಗೆ ನಮ್ಮನ್ನು ಹೊಡಿಬೇಕು ಅನ್ನಿಸ್ತಿದ್ಯಾ ಅಂತ ಹೇಳಿದಾಗ, ಹೊಡಿಬೇಕಂತ ಏನು ಅನ್ನಿಸ್ತಾ ಇಲ್ಲ, ಆದರೆ ನಿನ್ನ ಒಂದೇ ಸರಿ ಭೂಮಿಯಿಂದ ಮೇಲೆ ಕಳಿಸ್ಬೇಕಂತ ಅನ್ನಿಸ್ತಿದೆ ಅಂತ ಸೂರ್ಯ ಹೇಳ್ತಾನೆ. ಒಂದಿಷ್ಟು ವಾದಿಗಳು ನಡೀತಾವೆ ಇಲ್ಲಿ. ಒಂದಷ್ಟು ವಾದಿಗಳೆಲ್ಲ ನಡೆದ ಆದಮೇಲೆ ಫೈನಲಿ ಯುದ್ಧ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಹೇಳ್ಕೊತಾರೆ. ಅಂದರೆ ಅವರು ವೀರು ಏನೋ ಒಂದು ನಾವು ಗೆದ್ದರೆ, ಇವನು ಹೇಳ್ತಾನೆ ರೌಡಿ, ನಾವು ಗೆದ್ದರೆ ಲಕ್ಕಿ ಅಜ್ಜಿನ ಬಂದ್ಬಿಟ್ಟು ಕಾಲಿಡ್ಕೊಂಡು ಕ್ಷಮೆ ಕೇಳ್ತೀನಿ ಅಂತ ಕೂಡ ಹೇಳ್ತಾನೆ. ಆವಾಗ ಸೂರ್ಯ ಇದ್ಕೊಂಡು, ಪೊಲೀಸಪ್ಪ ಇದ್ಕೊಂಡು, ಸರಿ ಆಯಿತು ಹಾಗಾದರೆ ಅದೇ ರೀತಿಯೇ ಆಗಲಿ, ನಾವು ಯುದ್ಧಕ್ಕೆ ರೆಡಿ ಅಂತ ಕೂಡ ಒಪ್ಕೋತಾರೆ. ಅದು ಏನು ಯುದ್ಧ, ಏನು ಕತೆ ಅನ್ನೋದು ಇವನೇ ಡಿಸಿಷನ್ನ ತೊಗೊಳ್ತಾನೆ ರೌಡಿ. ಸೊ ಅದೆಲ್ಲ ಒಂದಿಷ್ಟು ಅವರಿಬ್ಬರು ಮಧ್ಯದಲ್ಲಿ, ರೌಡಿ ಮಧ್ಯ ಮತ್ತು ಸೂರ್ಯ ಅಜಿತ್ ಮಧ್ಯದಲ್ಲಿ ಒಂದಿಷ್ಟು ಮಾತುಕತೆಗಳೆಲ್ಲ ನಡೀತವೆ. ಆವಾಗ ರಮಣ ಇದ್ಕೊಂಡು, ಹೌದು ನನ್ನ ಜಮೀನಲ್ಲೇ ಬಂದ್ಬಿಟ್ಟು ನಮ್ಮ ಮಕ್ಕಳೇ ಹೊಡೆದಿದೆಯಲ್ಲ, ನಿನ್ಗೆ ಎಷ್ಟು ಧೈರ್ಯ ಅಂತೇಳಿ ಕೇಳಿದಾಗ, ಅಲ್ಲ ನನ್ನ ಜಮೀನೇ ಅದು, ಇಲ್ಲ ಅಂತ ಹೇಳಲ್ಲ, ಅಲ್ಲ ನಿಮ್ಮ ಜಮೀನೇ ಅದು, ನನ್ನ ಇಲ್ಲ ಅಂತ ಹೇಳಲ್ಲ, ಆದರೆ ಡೂಪ್ಲಿಕೇಟ್ ಪೇಪರ್ ಮೇಲೆ ನನ್ನ ಹೆಸರಿದೆ, ಅದು ಜಡ್ಜಿಗೆ ಗೊತ್ತಿರಲ್ವಲ್ಲ, 20 ವರ್ಷ ವಾದಿ ನಡೀಲಿ, 20 ವರ್ಷ ವ್ಯಾಜ್ಯವಾಗಲಿ ನಮಗೂ ನಿಮಗೂ ಕೂಡ, ಆದರೂ ಕೂಡ ಆ ಜಮೀನು ನಂದೇ ಅದು ಅಂತ ಕೂಡ ಹೇಳ್ತಾನೆ. ಹಿಂಗೆ ಊರಾರು ಆಸ್ತಿಗಳೆಲ್ಲ ಕಿತ್ಕೊಂಡಿರ್ತಾನೆ ಅವನು ಬೇರೆ ಜಮೀನ ಇವನ್ನ ಇದು ಮಾಡ್ಕೊಳ್ಳೋದು. ಇವ್ರಿಗೆ ಅದನ್ನೆಲ್ಲ ಕೇಳಿದ ತಕ್ಷಣ ತುಂಬಾ ಶಾಕ್ ಆಗಿಬಿಡುತ್ತೆ. ಅಂದರೆ ಕೆಟ್ಟ ಮನುಷ್ಯ ಅನ್ನೋದು ಗೊತ್ತಾಗುತ್ತೆ. ಆವಾಗ ಇಲ್ಲಿ ಪೊಲೀಸ್ನರು ಭಾಷೆಯಲ್ಲಿ ನಿನ್ನ ಬುದ್ಧಿ ಕಲಿಸಿದ್ರೆ ಏನಾದ್ರು ಬುದ್ಧಿ ಬರ್ಬೋದು ಅಂತ ಅಜಿತ್ ಯೋಚನೆ ಮಾಡಬೇಕಾದಾಗ, ಆದರೆ ನಿನ್ನಂತನಿಗೆ ಪೊಲೀಸ್ ಏನು ಬೇಡ, ನಾನೇ ಸಾಕು ಅಂತ ಕೂಡ ಅನ್ಕೋತಾನೆ. ಸೊ ಸೂರ್ಯನೂ ಅಷ್ಟೇ ತುಂಬಾ ಕೋಪ ಮಾಡ್ಕೊಂಡು ಅನ್ಕೋತಾ ಇರ್ತಾನೆ. ಇನ್ನು ಅದು ಏನು ಆಡಬೇಕು, ಏನು ಅವರು ವಾದಿ ಮಾಡಬೇಕು ಅನ್ನೋದು ಆ ರೌಡಿನೇ ಹೇಳ್ತಾನೆ. ಆಗ ರಮಣ ಕೇಳ್ತಾನೆ, ಅಲ್ಲ ನನ್ನ ಜಮೀನಿಗೆ ಬಂದ್ಬಿಟ್ಟು ನಂದು ಅಂತ ಅಂತೀಯಲ್ಲ, ನಿನ್ಗೆ ಎಷ್ಟು ಧೈರ್ಯ ಇರ್ಬೋದು ಅಂತಂದಾಗ, ಅದು ನಿಂದೇ ಯಜಮಾನ್ರೆ, ಆದರೆ ಅದು ನಂದು, ಇವಾಗ ನಾನು ಹೆಸ್ರಿ ಮಾಡಿಸ್ಕೊಂಡಿದ್ದೀನಿ, ಅದು ನಂದಾಗುತ್ತೆ ಅಂತ ಹೇಳ್ಬಿಟ್ಟು ರೌಡಿ ಹೇಳ್ತಾನೆ. ಸೊ ಹಂಗೆ ಅಂದಮೇಲೆ ಇನ್ನು ನೀವೇ ಇಷ್ಟೊಂದು ಆಳಕ್ಕೆ ಇಳಬೇಕಾದಾಗ ನಾನೇ ಇಳಿಬಾರ್ದು ಅಂತ ಸೂರ್ಯ ಹೇಳಿದಾಗ, ಅವಾಗ ಕಬಡ್ಡಿ ಅಂತ ಅಂದ್ಕೊಂಡು ಹಿಂದಕ್ಕೆ ಹೋಗ್ತಾನೆ. ಅಂದರೆ ಅದೇನೋ ಕಬಡ್ಡಿ ಅಂತ ಅಂದ್ಕೊಂಡು ಸುಮ್ಮನೆ ಹಿಂದಕ್ಕೆ ಹೋಗ್ತಾನೆ. ಸರಿ, ಹಾಗಾದರೆ ನಾವು ರೆಡಿ ಅಂತ ಸೂರ್ಯ ಇಲ್ಲಿ ಅಜಿತ್ ಕೂಡ ಹೇಳ್ತಾರೆ. ಅದೆಲ್ಲ ಆದಮೇಲೆ ಇನ್ನು ಇವರೆಲ್ಲ ಮಾತುಕತೆ ಶುರು ಮಾಡಬೇಕಾದಾಗ ಅಷ್ಟರಲ್ಲೇ ಊರ ಜನ ಎಲ್ಲ ಬರ್ತಾರೆ. ಊರ ಜನ ಎಲ್ಲ ಬಂದ ತಕ್ಷಣ ಎಲ್ಲರೂ ಕೂಡ ಕೈ ಮುಗಿತಾರೆ. ಕೈ ಮುಗಿದ್ಬಿಟ್ಟು, ನೋಡಪ್ಪ ನಾವು ಊರಿನ ಜನ, ನಮ್ಮ ಆಸ್ತಿಗಳೆಲ್ಲ ಕಿತ್ಕೊಂಡು ಇವನು ಆಟ ಆಡ್ತಿದ್ದಾನೆ, ಏನು ಮಾಡ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ, ನಮಗೆ ತುಂಬಾ ಚಿಂತೆ ಆಗಿಬಿಟ್ಟಿದೆ. ಧೈರ್ಯವಾಗಿ ಬಂದು ನಿಮ್ಮ ಹತ್ರ ಮಾತಾಡಿದಾನ ಅವನು, ನಮ್ಮನ್ನಾದರೆ ಧೈರ್ಯವಾಗಿ ಮಾತಾಡೋದು ಅದು ಏನು ಮಾಡೋದಿಲ್ಲ, ಬಂದು ಡೈರೆಕ್ಟಾಗಿ ಹೊಡಿತಾನೆ ಅಂತ ಹೇಳ್ಬಿಟ್ಟು ಊರ ಜನ ಎಲ್ಲ ಹೇಳ್ಕೊತಾರೆ. ಸೊ ಹಂಗೆ ಹೇಳ್ಕೊಂಡ ತಕ್ಷಣ, ಓ ಹಾಗಾದರೆ ನಮ್ಮ ಲಕ್ಕಿ ಅಜ್ಜಿದು ಒಂದೇ ಪ್ರಾಬ್ಲಮ್ ಅಲ್ಲ, ಇದು ಊರಿನ ಜನದ್ದೇ ಪ್ರಾಬ್ಲಮ್ ಅಂತೇಳಿ ಸೂರ್ಯ ಹೇಗಾದರೂ ಮಾಡಿ ನಿಮ್ಮ ಹಿಂದೆ ನಾವು ನಿಂತ್ಕೋತೀವಿ ಅಂತ ಕೂಡ ಹೇಳ್ತಾನೆ. ಅಜಿತ್ ಕೂಡ ಅಷ್ಟೇ, ನೋಡು ಇದು ಒಬ್ರಿಗಾಗಿದ್ದರೆ ಬಿಡು ಅಂತ ಅನ್ಬೋದು, ಅವರು ಊರ ಜನಕ್ಕೆ ಬಂದಿದ್ದಾರೆ ಸುದ್ದಿಗೆ ಅಂತ ಅಂದಮೇಲೆ ನಾವು ಕೂಡ ಇದರಲ್ಲಿ ಹೇಗಾದರೂ ಮಾಡಿ ಕ್ಲಿಯರ್ನ ಮಾಡಿಕೊಡ್ಲೇಬೇಕು ಅಂಥೇಳಿ ನಿಂತ್ಕೋತಾರೆ. ಇನ್ನು ಸೂರ್ಯ ಇದ್ಕೊಂಡು, ನಿಮ್ಗೇನಾದರೂ ನಾನು ನ್ಯಾಯ ಕೊಡಿಸ್ಲಿಲ್ಲ ಅಂತಂದರೆ ನಾನು ಸೂರ್ಯನೇ ಅಲ್ಲ ಅಂತ ಚಾಲೆಂಜ್ ಕೂಡ ಹಾಕ್ತಾನೆ. ರಂಗನಾಥ್ ಕೂಡ ಅಷ್ಟೇ, ಇನ್ನು ಮನೆಗೆ ಬಂದ್ಬಿಟ್ಟು ಯೋಚನೆ ಮಾಡ್ತಾರೆ, ಹೇಗೆ ಇದನ್ನೆಲ್ಲ ಸಾಲ್ವ್ ಮಾಡೋದು, ನಾವೆಲ್ಲ ಬಂದು ಒಪ್ಕೊಂಡು ಬಂದ್ಬಿಟ್ಟಿದ್ದೀವಲ್ಲ, ಹೇಗೆ ಇದನ್ನೆಲ್ಲ ಇದು ಮಾಡೋದು ಅಂತ ಕೂಡ ಹೇಳಿದಾಗ ಅಜ್ಜಿ ಫೀಲ್ ಮಾಡ್ಕೊತಾರೆ. ನೀವೊಂದು 2 ದಿನ ಸಂತೋಷವಾಗಿ ಇದ್ದೋಗ್ಬೇಕಂತ ಬಂದ್ರಿ, ಆದರೆ ಇಲ್ಲೇನೋ ನಡೆದು ಏನೇನೋ ಆಗೋಯ್ತು ಅಂತ ತುಂಬ ಫೀಲ್ ಮಾಡ್ಕೋತಾ ಇರ್ತಾರೆ. ಮನೋಜ ಇದ್ಕೊಂಡು, ಅಯ್ಯೋ ಈ ಆಟಕ್ಕೆಲ್ಲ ನಾನು ಲೆಕ್ಕ ಇಲ್ಲ ಅಂತ ಕೂಡ ಹೇಳ್ತಾನೆ. ಆವಾಗ ಇಲ್ಲಿ ಅಜಿತನು ಮತ್ತು ಇಲ್ಲಿ ಇನ್ನು ಅಜ್ಜಿ ತುಂಬ ಫೀಲ್ ಮಾಡಿಕೊಂಡು, ಇದೆಲ್ಲ ನನ್ನಿಂದನೇ ಆಗ್ತಾಯಿದೆ ಅಂತ ತುಂಬ ನೊಂದ್ಕೋತಾ ಇರ್ತಾರೆ. ಲಕ್ಕಿ ಅಜ್ಜಿ, ನೀನು ಯಾಕೆ ಇಷ್ಟೊಂದು ನೊಂದ್ಕೋತಾ ಇದೆಯಾ, ನಿನ್ನಿಂದ ಏನಕ್ಕಾಗುತ್ತೆ ಅಂತ ಕೂಡ ಹೇಳ್ತಾರೆ.
ಸೊ ಇದೆಲ್ಲ ಆದಮೇಲೆ ರಂಗನಾಥ್ ಇದ್ಕೊಂಡು ಎಲ್ಲರೂ ಒಂದು 10 ನಿಮಿಷ ಯೋಚನೆ ಮಾಡಿಬಿಟ್ಟು ಒಂದು ಡಿಸಿಷನ್ಗೆ ಬರಿ ಅಂತ ಕೂಡ ಹೇಳ್ತಾರೆ. ಆಗ ಇನ್ನು ಎಲ್ಲರೂ ಕೂಡ ಯೋಚನೆ ಮಾಡಿ ಒಂದು 10 ನಿಮಿಷ ಬಿಟ್ಕೊಂಡು ಇಲ್ಲಿ ಮಾತಾಡಬೇಕು ಅಂತ ಡಿಸಿಷನ್ನ ತೊಗೊಂಡಿರ್ತಾರೆ. ಸೊ ಅದೆಲ್ಲ ಆದಮೇಲೆ ಅಂಜು ಇದ್ಕೊಂಡು ನನ್ನ ಮದುವೆ ಆಗಿರೋ ಹುಡುಗನ ಅಂದರೆ ನನ್ನ ಲಚ್ಚಿನ ಹೊಡೆದಿದ್ದಾನ ರೌಡಿ ಮಾತ್ರ ಸುಮ್ಮನೆ ಬಿಡ್ಕೂಡ್ದವನ್ನಂತೂ ಕೂಡ ಅಂತಾಳವಳು. ಇನ್ನು ಇಲ್ಲಿ ಇವನು ಅಷ್ಟೇ ನಚ್ಚಿ ನಾನಂತೂ ರೆಡಿ ಯುದ್ಧಕ್ಕೆ ಅಂತ ಹೇಳಿದಾಗ ಆ ಲೊಟ್ಟೆ ಬಂದ್ಬಿಡು ಅಂತೇಳಿ ಮನೋಜ್ ಹೇಳ್ತಿರ್ತಾನೆ. ಇನ್ನು ಅಷ್ಟರಲ್ಲಿ ಸೂರ್ಯ ಕೂಡ ಅಷ್ಟೇ ನಾನು ರೆಡಿ ಯುದ್ಧಕ್ಕೆ, ನಾನು ಕಬಡ್ಡಿ ಆಡೋಕ್ಕೆ ರೆಡಿ ಅಂತ ಕೂಡ ಅಂತಾನೆ. ಅಜಿತ್ತು ಅಷ್ಟೇ ನಾನು ರೆಡಿ ಅಂತ ಹೇಳ್ತಾನೆ. ನಿನ್ನ ಮನೆಯವರೆಲ್ಲ ಕೂಡ ರೆಡಿ ಅಂತಲೇ ಮಾತಾಡ್ಕೋತಾ ಇರ್ತಾರೆ. ಸೊ ಇನ್ನು ಅದೆಲ್ಲ ಆದಮೇಲೆ ಶ್ರವಣ್ ಇಟ್ಕೊಂಡು ಆಯಿತು ಈ ಯುದ್ಧದಲ್ಲಿ ಸೋತರೂ ಪರವಾಗಿಲ್ಲ ಗೆದ್ದರೂ ಪರವಾಗಿಲ್ಲ, ಅವನು ಇಷ್ಟೊಂದೆಲ್ಲ ಬನ್ನಿ ಯುದ್ಧಕ್ಕೆ ಅಂತ ಅಂದಾಗ ಹೋಗಲೇಬೇಕು ಅಂತ ಕೂಡ ಹೇಳ್ತಾರೆ. ಇನ್ನು ರಂಗನಾಥ್ ಇದ್ಕೊಂಡು ಇದಕ್ಕೆಲ್ಲ ಕಾಲನೇ ಉತ್ತರ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಸ್ವಲ್ಪ ಮಾತಾಡ್ತಾರೆ. ಸೊ ಅದೆಲ್ಲ ಆದಮೇಲೆ ಇನ್ನು ಎಲ್ಲರೂ ಕೂತ್ಕೊಂಡು ಒಂದು ಡಿಸಿಷನ್ಗೆ ಬಂದಾದಮೇಲೆ ಇನ್ನು ಯುದ್ಧ ಅಂತ ಅಂದಮೇಲೆ ಯುದ್ಧಕ್ಕೆ ಹೋಗಲೇಬೇಕಲ್ವ. ಸೊ ಇವರೆಲ್ಲ ಅದೆಲ್ಲ ಆದಮೇಲೆ ಇಲ್ಲಿ ಸೂರ್ಯ ಒಂದು ಕಡೆ ಮೀನಾ ಮಾತಾಡ್ತಾ ಇರ್ತಾರೆ. ಅಲ್ಲ ನೀವು ಫಸ್ಟ್ಗೆ ಹೊಡಿಯೋಕ್ಕೆಲ್ಲ ಹೋಗ್ಬಾರ್ದು ಕಣ್ರಿ ಅಂಥೇಳಿ ಮೀನಾ ಹೇಳ್ತಾ ಇರ್ತಾಳೆ. ಹಂಗಂದ ತಕ್ಷಣ ಅಲ್ಲ ಫಸ್ಟು ನಮ್ಮ ಅಜ್ಜಿನ ಹೊಡೆದಿರೋನ ಸುಮ್ಮನೆ ಬಿಡಬೇಕಾ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಇಲ್ಲಿ ಒಂದು ಕಡೆ ರೋಹಿಣಿ ಏನೋ ಒಂದು ಟೆನ್ಷನ್ ಅವಳೊಂಥರ. ಇಲ್ಲಿ ಒಂದು ಕಡೆ ಭೂಮಿ ಹಾಗೆಯೇ ಇವರು ಕೂಡ ಅಷ್ಟೇ ಭೂಮಿ ಅಜಿತು ಅವರು ಕೂಡ ಯೋಚನೆ ಮಾಡಿಕೊಂಡು ಸಾಹೇಬ್ರೆ ಯೋಚನೆ ಮಾಡಿ ಸಾಹೇಬ್ರೆ ಅಂತ ಕೂಡ ಹೇಳ್ತಾ ಇರ್ತಾಳೆ. ಇಲ್ಲ ಯೋಚನೆ ಮಾಡೋದು ಏನಿಲ್ಲ ಭೂಮಿ, ಅವ್ರನ್ನ ಹೇಗಾದರೂ ಮಾಡಿ ನಾವು ಒಂದು ಡಿಸಿಷನ್ಗೆ ಬರಲೇಬೇಕು ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ಒಂದು ಕಡೆನ ಒಂದು ಫೋನ್ ಬರುತ್ತೆ ದೇವಿಯನಿಗೆ, ಅದು ಭದ್ರನೇ ಆಗಿರ್ತಾನೆ. ಬನ್ನಿ ಮೇಡಮ್ ಬಂದಿದ್ದೀನಿ ಲೊಕೇಶನ್ಗೆ ಅಂತ ಕರೀತಾನೆ. ಸೊ ಅವಳೇನು ಮಾಡ್ತಾಳೆ ಬರ್ತಾಳೆ, ಒಡವೆನ ಕೊಡ್ತಾನೆ ಭದ್ರ. ಒಡವೆನ ಕೊಟ್ಟಾಗ ಇದ್ರಾಗೆಲ್ಲ ಕರೆಕ್ಟಾಗಿದೆಯಾ ಅಂತ ಕೇಳ್ತಾನೆ. ನೋಡಿ ಮೇಡಮ್ ನಾವು ಕೈಲಾಗ್ಲಾರ್ದ ಈ ಥರ ರೋಡಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ಬೋದು, ಆದರೆ ಇದರಲ್ಲಿ ನಿಯತ್ತಲ್ಲಿ ದುಡಿಯೋದಿದೆ ನಮ್ಮ ಕೈಯಲ್ಲಿ ಅಂತ ಹೇಳಿ ಹೇಳ್ತಾನೆ. ಸೊ ಒಡವೆನ ಈಸ್ಕೊಂಡ್ಬಿಟ್ಟು ಮತ್ತು ಇದನ್ನೆಲ್ಲ ಸರ್ಚ್ ಮಾಡ್ತಿದ್ದಾನೆ. ನೀವು ಸದ್ಯಕ್ಕೆ ಮಂಡ್ಯ ಕಡೆ ಹೋಗಬೇಡಿ ಅಂತ ಕೂಡ ಭದ್ರನ್ಗೆ ಹೇಳ್ತಾನೆ. ಅಂದರೆ ಅಜಿತ್ ಎಲ್ಲ ಸರ್ಚ್ ಮಾಡ್ತಿದ್ದಾನಲ್ವ, ಸೊ ಹಾಗಾಗಿ ಇನ್ನು ಒಡವೆಗಳನ್ನೆಲ್ಲ ನೋಡ್ಕೋತಾಳೆ ದೇವಿಯನಿ, ಕರೆಕ್ಟಾಗಿ ಇರುತ್ತೆ. ಆ ಒಡವೆನೆಲ್ಲ ಏನು ಮಾಡ್ತಾಳೆ ಅಂತಂದರೆ ನನ್ನ ಮನೆಗೆ ತೊಗೊಂಡೋದ್ರೆ ಡೌಟ್ ಬರುತ್ತೆ, ಇಲ್ಲೆಲ್ಲರೂ ಒಂದು ಕಡೆ ಇಟ್ಟೋಗ್ಬೇಕು, ಆಮೇಲೆ ನಾನು ತೊಗೊಂಡ್ರಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕಡೆ ಮರದ ಹತ್ರ ಒಂದು ತೆಂಗಿನ ಮರ ಇರುತ್ತೆ. ಆ ತೆಂಗಿನ ಮರಕ್ಕೆ ಬುಡಕ್ಕಿಟ್ಬಿಟ್ಟು ಆ ಒಡವೆನ ಬಿಳೆ ಖರ್ಚಿಪ್ ಮೊದಲೇ ಅದು ಎದ್ದು ಕಾಣಿಸುತ್ತೆ. ಒಂದಿಷ್ಟು ಏನೇನೋ ತೊಗೊಂಡು ಬಂದು ಪ್ಯಾಚಪ್ ಮಾಡ್ತಾ ಇರ್ತಾಳೆ ಅದನ್ನೆಲ್ಲ. ಇನ್ನು ಅದೆಲ್ಲ ಪ್ಯಾಚಪ್ ಆದಮೇಲೆ ಇಲ್ಲಿ ಸೂರ್ಯ ಮೀನಾ ಒಂದು ಕಡೆ ಮಾತಾಡ್ತಾ ಇರ್ತಾರೆ, ಯುದ್ಧಕ್ಕೆ ರೆಡಿ ಆಗಬೇಕಲ್ವ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಒಂದು ಕಡೆ ಭೂಮಿ ಅಜಿತ್ ಕೂಡ ಅಷ್ಟೇ, ಅವರು ಕೂಡ ಮಾತಾಡ್ತಾ ಇರ್ತಾರೆ. ಮಾತಾಡಬೇಕಾದಾಗ ಮಾತಿನ ಬರದಲ್ಲಿ ಏನಕ್ಕಾದ್ರೂ ಕಷ್ಟ ಆದರೂ ಪರವಾಗಿಲ್ಲ ಭೂಮಿ, ಈ ಮನೆಯವ್ರಿಗೋಸ್ಕರ ಒಂದು ತೊಂದರೆ ಕೊಟ್ಟಿದ್ರೆ ಲಕ್ಕಿ ಅಜ್ಜಿಗೆ, ಈ ಊರಿಗೆ ಜನಗಳಿಗೆ ತೊಂದರೆ ಕೊಡ್ತಿದ್ದಾನೆ ಅಂತಂದರೆ ಅವನ್ನೇ ಸುಮ್ಮನೆ ಬಿಡಬೇಕಾ ಅಂತೇಳಿ ಹೇಳ್ತಾ ಇರ್ತಾನೆ. ಒಂದು ಕಡೆ ಸಂಗೀತನೂ ಒಂದು ಕಡೆ ರಮಣ ಕೂಡ ಮಾತಾಡ್ತಾ ಇರ್ತಾರೆ. ನನ್ನ ಕೈಲಾಗಿಲ್ಲ ಅಂದರೂ ನನ್ನ ಮಕ್ಕಳಿಗೆ ನಾನು ಬೆಂಬಲ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮನೋಜ್ ಅಂತೂ ನನ್ನ ಕೈಲಾಗಲ್ಲ ಅಂತೇಳಿ ಹೇಳ್ತಾ ಇರ್ತಾನೆ. ರೋಹಿಣಿ ನೀನು ಏನು ಗಂಡಸು ಮನೋಜ್, ಏನು ಮಾಡು ಅಂತಂದ್ರೆ ಏನೂ ಆಗಲ್ಲ ಅಂತ ಹೇಳ್ತಿದ್ಯಲ್ಲ, ಈ ಮನೆ ಪ್ರೆಸ್ಟೇಜ್ ಇದು ಮನೋಜ್, ನೀನು ದೊಡ್ಡ ಮಗ, ಈ ಮನೆಗೋಸ್ಕರ ನೀನು ಮಾಡಬೇಕಲ್ವ ಇದೆಲ್ಲ ಅಂಥೇಳಿ ಮನೋಜನಿಗೆ ಧೈರ್ಯ ತುಂಬ್ತಾ ಇರ್ತಾಳೆ. ಒಂದು ಕಡೆ ಇಲ್ಲಿ ಶ್ರುತಿನೂ ರವಿ ಇವನು ಅಷ್ಟೇ ಏನೂ ಆಗಲ್ಲ ಅಂತ ಹೇಳ್ತಿರ್ಬೇಕಾದಾಗ ಯಾವಾಗಲೂ ಏನೂ ಆಗಲ್ಲ ಅಂತೀಯಲ್ಲ ಅಂತಂದಾಗ ಎಲ್ಲರ ಹತ್ರನೂ ನೀನು ಚೀಪಾಗಿ ನೋಡಬೇಡ ಶ್ರುತಿ ಅಂತ ಹೇಳಿದಾಗ ನೀನು ಮಾಡ್ತೀನಂತ ಹೇಳು, ನೀನು ಫೈಟ್ ಮಾಡೋದನ್ನ ನಾನು ನೋಡಬೇಕು ಅಂತ ಶ್ರುತಿ ಹೇಳ್ತಾ ಇರ್ತಾಳೆ. ಸೊ ಅಲ್ಲಿ ಕಡೆ ರೋಹಿಣಿ, ಒಂದು ಕಡೆ ಶ್ರುತಿ, ಒಂದು ಕಡೆ ಸೂರ್ಯ ಮೀನಾ, ಒಂದು ಕಡೆ ಅಜಿತ್ ಭೂಮಿ, ಈ ರೀತಿ ಒಬ್ರಿಗೊಬ್ಬರೆಲ್ಲ ಅವರವರೇ ಪ್ರೋತ್ಸಾಹ ಕೊಟ್ಕೊತಾ ಇರ್ತಾರೆ. ಸೊ ಇಲ್ಲಿ ಇನ್ನು ನೀವೊಂದು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿರಿ ಅಂತ ಮೀನಾ ಹೇಳ್ತಾ ಇರ್ತಾಳೆ. ತಾಳ್ಮೆ ಏನೂ ಇಲ್ಲ ಮೀನಾ, ನಮ್ಮ ಅಜ್ಜಿನ ಹೊಡೆದಿರೋನವನು, ಅವ್ನು ಹೊಡೆಯೋವರೆಗೂ ನನಗೆ ಸಮಾಧಾನ ಇಲ್ಲ, ಅವ್ನು ಹತ್ತೇಟು ಹೊಡೆದಿರೋ ಒಂದೇಟಾದರೂ ಹೊಡಿಬೇಕು ಅಂತ ಸೂರ್ಯ. ಒಂದು ಕಡೆ ಇಲ್ಲಿ ಭೂಮಿ, ನಮ್ಮ ಅಜಿತ್ ಸಾಹೇಬರು ಏನು ಮಾಡ್ಕೊಬಿಡ್ತಾರೋ ಏನೋ ಈ ಯುದ್ಧಕ್ಕೆ ಇಳಿದು ಅಂತ ಅವಳಿಗೆ ಭಯ ಆಗ್ತಾ ಇರುತ್ತೆ. ರಮಣ ಇದ್ಕೊಂಡು ನನ್ನ ಕೈಲಾಗಿಲ್ಲ ಅಂತಂದ್ರೂ ಕೂಡ ಸಂಗೀತ ಅವ್ರಿಗೆ ಒಂಥರ ಬೆಂಬಲವಾಗಿ ನಿಂತು ಅವ್ರ ಹಿಂದೆ ನಿಂತ್ಕೊಂಡು ಸಹಾಯ ಮಾಡ್ತೀನಿ ಅಂದಾಗ ಹೌದು ರೀ ಹೇಗಾದರೂ ಮಾಡಲೇಬೇಕು ಅಂತ ಸಂಗೀತ ಹೇಳ್ತಾಳೆ. ಸೊ ಇನ್ನೇನು ಅದೆಲ್ಲ ಆದಮೇಲೆ ಇನ್ನು ಅಜಿತ್ ಭೂಮಿ ಕೂಡ ಅಷ್ಟೇ ತುಂಬ ಫೀಲ್ ಮಾಡ್ಕೊಂಡಿರ್ತಾರೆ ಈ ವಿಷಯಕ್ಕೆ. ಇಲ್ಲಿ ಮನೋಜ ಕೊನೆಗೆ ಒಪ್ಕೊಳ್ಳೋದೇ ಇಲ್ಲ, ನೀನು ಮಾಡಲೇಬೇಕು ಅಂತ ರೋಹಿಣಿ ಹೇಳ್ತಾಳೆ. ಮತ್ತು ಇವನು ಅಷ್ಟೇ ರವಿ, ಆಯಿತು ಬಿಡು ಶ್ರುತಿ ಮಾಡೋಣ ಅಂಥೇಳಿ ಹೇಳಿದಾಗ ವಾವ್ ನೀವು ಯುದ್ಧ ಮಾಡೋದನ್ನ ನಾನು ಡೈರೆಕ್ಟಾಗಿ ನೋಡಿ ಖುಷಿ ಪಡ್ತೀನಿ, ಎಂಜಾಯ್ ಮಾಡ್ತೀನಿ ಅಂತ ಶ್ರುತಿ ಚಪ್ಪಾಳೆ ಹೊಡಿತಾ ಇರ್ತಾಳೆ ಮಗು ಥರ. ಸೊ ಅದೆಲ್ಲ ಆದಮೇಲೆ ಇನ್ನು ಸೂರ್ಯ ಮೀನಾ ಕೂಡ ಅಷ್ಟೇ ಡಿಸಿಷನ್ಗೆ ಬಂದಾಯಿತು.
ಇನ್ನು ರೋಹಿಣಿಗೆ ಕೋಪ ಬಂದ್ಬಿಟ್ಟು ಮನೋಜನಿಗೆ ಒಂದು ವಾರ್ನಿಂಗ್ ಕೊಟ್ಬಿಟ್ಟು, ನೀನು ಬರಲೇಬೇಕು, ಯುದ್ಧಕ್ಕೆ ಮಾಡಲೇಬೇಕು, ನೀನು ಮಾಡೋದು ನಾನು ನೋಡಲೇಬೇಕು, ಈ ಮನೆಗೋಸ್ಕರ ನೀನು ಯಾವಾಗಲೂ ಸೂರ್ಯನೇ ಮುಂದೆ ಇರ್ತಾನೆ, ಈಗ ನೀನು ದೊಡ್ಡ ಮಗ ಆಗಿ ಮನೆ ಮಗ ನೀನು ಮಾಡಲಿಲ್ಲ ಅಂತಂದರೆ ಸರಿ ಇರಲ್ಲ ಅಂತೇಳಿ ಅಂದು ಹೋಗ್ಬಿಡ್ತಾಳೆ. ಸೊ ಆ ಟೈಮಲ್ಲಿ ತೆಂಗಿನ ಮರದ ಹತ್ರ ನಿಂತಿರ್ತಾನಲ್ವ, ಆ ಬಿಳೆ ಬಟ್ಟೆ ಕಾಣಿಸುತ್ತೆ ಮನೋಜನ ಕಣ್ಣಿಗೆ. ಅದನ್ನು ನೋಡ್ಬಿಟ್ಟು ಏನಿದು ಈ ಥರ ಕಾಣಿಸ್ತಿದೆ ಅಂಥೇಳಿ ಅದನ್ನು ಕೈ ಇಟ್ಟು ತೊಗೊತಾನೆ. ಏನಾದರೂ ನಿಧಿಗಿದೀನಾ ಅಂಥೇಳಿ ಅಂದ್ಕೊಂಡು ತೊಗೋಬೇಕಾದಾಗ ಅದು ನಿಧಿನೇ ಅಲ್ವಾ. ಸೊ ಇವ್ಡಿಟ್ಟಿರ್ತಾಳೆ ದೇವಿಯಾನಿ, ಸಿಕ್ಬಿಡುತ್ತೆ ಮನೋಜನಿಗೆ. ಸಿಕ್ಕಿದ ತಕ್ಷಣ ಒಡವೆನೆಲ್ಲ ಹಿಂಗೆ ಎತ್ತಿ ನೋಡ್ತಾನೆ. ಎತ್ತಿ ನೋಡಿದ ತಕ್ಷಣ ವಾವ್, ನಿಧಿನೇ ಸಿಕ್ಬಿಡ್ತು. ಒಂದು ಕೆಲಸ ಮಾಡಬೇಕು, ಇಲ್ಲಿರೋ ತೆಂಗಿನ ಮರಗಳನ್ನೆಲ್ಲ ಕತ್ತರಿಸ್ಬಿಟ್ಟು ಒಳಗಡೆ ಯಾರು ನಿಧಿಕ್ಯರ ಅಂತೇಳಿ ಚೆಕ್ ಮಾಡಬೇಕು ಅಂತ ಕೂಡ ಹೇಳ್ತಾನೆ. ಸೊ ಒಡವೆ ಸಿಕ್ಕಿದ ತಕ್ಷಣ ತುಂಬ ಖುಷಿ ಆಗ್ಬಿಡುತ್ತೆ ಮನೋಜನ್ಗೆ. ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಸಾಲ್ತಾನೆ ಇಲ್ಲ ಖುಷಿಗೆ. ಈಗ ನೋಡಿದ್ರೆ ಒಡವೆ ರೇಟುಗಳೆಲ್ಲ ಎಷ್ಟೊಂದಿದೆ, ಇಷ್ಟೊಂದು ಒಡವೆ ಸಿಕ್ಕಿದೆ, ಒಳ್ಳೆ ಚಾನ್ಸಸ್ ಸಿಕ್ತು ನನಗೆ. ಇನ್ನು ಇಲ್ಲಿರೋ ತೆಂಗಿನ ಮರಗಳನ್ನೆಲ್ಲ ಪರೀಕ್ಷೆ ಮಾಡಬೇಕು ಮನೋಜ್, ತುಂಬ ಲಕ್ ನೀನು ಅಂತ ಹೇಳ್ಬಿಟ್ಟು ಅವನಿಗೆ ಮುದ್ದಾಡಿಕೊಂಡು ಹೋಗ್ತಾನೆ. ಸೊ ಅದೆಲ್ಲ ಆದಮೇಲೆ ಮನೆಯವರೆಲ್ಲ ಕೂತಿರ್ಬೇಕಾದಾಗ ಹಿಂಗೆ ಚರ್ಚೆ ಮಾಡಬೇಕಾದಾಗ ಮನೋಜ್ ಮಾತ್ರ ಜಿಮ್ ಮಾಡ್ತಾ ಇರ್ತಾನೆ. ಅಲ್ಲೇ ಮನೆಯಲ್ಲೇ ಕೂತ್ಕೊಂಡು ಬಸ್ಕಿ ಹೊಡಿತಾ ಇರ್ತಾನೆ. ಅದೆಲ್ಲ ಆದಮೇಲೆ ಇಲ್ಲಿ ಕೆಲಸದವ್ರು ಬಂದ್ಬಿಟ್ಟು, ಯಜಮಾನ್ರೆ ಅಮ್ಮನಿಗೆ ಯಾಕೋ ಸ್ವಲ್ಪ ಹುಷಾರಿಲ್ವಂತೆ, ಒಂದು ಸ್ವಲ್ಪ ದೇವ್ರಿಗೇನೋ ಹರಕೆ ಕಟ್ಟಬೇಕು ಅಂತ ಹೇಳಿದರು ಮನೆ ದೇವ್ರಿಗೆ ಅಂತ ಅಂದಾಗ, ಆವಾಗ ರಂಗನಾಥು 100 ರೂಪಾಯಿ ಕೊಡ್ತಾನೆ. 1 ರೂಪಾಯಿ ಬೇಕಲ್ವ ಎಕ್ಸ್ಟ್ರಾ. ಮನೋಜ 1 ರೂಪಾಯಿ ಇದ್ದರೆ ಕೊಡೋ ಅಂತೇಳಿ ಬಂದು ಮನೋಜನ್ನ ಕೇಳ್ತಾನೆ. ಮನೋಜನ್ ಕೇಳಿದ ತಕ್ಷಣ ಮನೋಜ ಇದ್ಕೊಂಡು, ಯಾಕಪ್ಪ ನನ್ನ ಹತ್ರನೂ 1 ರೂಪಾಯಿ ಕೇಳ್ತಾ ಇದೆಯಾ, ಇಲ್ಲಿ ಯಾರು ಕೊಡಲ್ಲ ಅಂದ್ರೆ ನಿನ್ನ ಮಕ್ಕಳು ಅಂದಾಗ, ಹಂಗಲ್ಲ ಕಣೋ, ಹಿರೇ ಮಗ ಕೊಡಬೇಕಂತೆ ಇಂಥದ್ಕೆಲ್ಲ ಅಂತ ಅಂದಾಗ ಆ ಜೋಮ್ನ ಕೈ ಇಕ್ತಾನಲ್ಲ, ಒಡವೆ ಕೆಳಗಡೆ ಬಿದ್ದೋಗ್ಬಿಡ್ತದೆ. ಸೊ ಇನ್ನೇನು ಆ ಒಡವೆ ಕೆಳಗೆ ಬಿದ್ದ ತಕ್ಷಣ ಎಲ್ಲರೂ ಕೂಡ ಎದ್ದೋಗ್ತಾರೆ. ಅವಾಗ ಮನೋಜ್ ಫಸ್ಟ್ ಎದ್ದೋಗ್ತಾನೆ, ಅಜಿತ್ ಎದ್ದೋಗ್ತಾನೆ ಫಸ್ಟು. ಮೊದಲೇ ಪೊಲೀಸು ಎನ್ಕ್ವೈರಿ ಮಾಡಲೇಬೇಕಲ್ವಾ. ಆ ಒಡವೆ ಯಾವುದು ಅಂತ ಕೇಳಿದಾಗ ಮನೋಜ್ ಇದ್ಕೊಂಡು, ಇದು ನಮ್ಮಮ್ಮನಿಗೆ ಗಿಫ್ಟ್ ಕೊಡೋಕ್ಕೆ ಅಂತ ತಂದಿದ್ದೇನಂತ ಸುಳ್ಳು ಹೇಳ್ತಾನೆ. ಸೊ ಎಲ್ಲರೂ ಹತ್ರಕ್ಕೆ ಬರ್ತಾರೆ ಆ ಒಡವೆನೆಲ್ಲ ಇದು ಮಾಡೋಕ್ಕೆ. ಸೊ ಆ ನಕ್ಲೀಸ್ ಒಂದೇ ಬಿದ್ದೋಗಿರುತ್ತಷ್ಟೇ. ಸೊ ಇನ್ನು ಅಜಿತ್ಗಂತೂ ತುಂಬ ಡೌಟ್ ಬರುತ್ತೆ. ಆ ಒಡವೆನ ತೊಗೊಳಕ್ಕೆ ಅಂತ ಕೈ ಕೆಳಗಿಡ್ತಾನೆ ಮನೋಜ. ಕೆಳಗಿಟ್ಟ ತಕ್ಷಣ ಇಲ್ಲಿ ಅಜಿತ್ ಕೂಡ ಕೈ ಇಟ್ಬಿಟ್ಟು ಆ ಒಡವೆನ ತೊಗೊತಾರೆ. ಮನೋಜ್, ಸಾರಿ ಮನೋಜ್, ಏಕೆಂದರೆ ನಾನು ಪೊಲೀಸ್ ಅಧಿಕಾರಿಯಾಗಿ ನಿನ್ನ ಚೆಕ್ ಮಾಡಲೇಬೇಕು ಅಂತ ಹೇಳಿದಾಗ, ನಾನೇನು ತಪ್ಪು ಮಾಡಿದ್ದೀನಿ ಎಂದಾಗ ರೋಹಿಣಿ ಇದ್ಕೊಂಡು, ನೀವು ಮಾಡೋದು ಸರಿಯಿಲ್ಲ ಅಜಿತ್, ಯಾಕೆ ನಮ್ಮ ಮನೆಯವ್ರ ಮೇಲೆ ಈ ಥರ ನಿಷ್ಠೂರ ಹೊರಿಸ್ತಾ ಇದ್ದೀರಾ ಅಂತ ಕೂಡ ರೋಹಿಣಿ ಹೇಳ್ತಾ ಇರ್ತಾಳೆ. ನೋಡಿ ಸಾರಿ, ಬೇಜಾರು ಮಾಡ್ಕೋಬೇಡಿ ಅಂಥೇಳಿ ಇಲ್ಲಿ ರೌಡಿ ಇಟ್ಕೊಂಡಿರ್ತಾನೆ ಜೋಮಲ್ಲಿ ಒಡವೆನ, ಅದನ್ನು ನೆನಪು ಮಾಡ್ಕೋತಾನೆ ಅಜಿತ್ತು. ಸೊ ಈ ಒಡವೆ ನಮ್ಮ ಮನೆಯವ್ರದ್ದು ಮನೋಜ್, ಎಲ್ಲಿ ಸಿಕ್ತು ಏನು ಅಂತ ಕರೆಕ್ಟಾಗಿ ಹೇಳು ಅಂತಂದಾಗ ರೋಹಿಣಿ ಇದ್ಕೊಂಡು ತುಂಬ ಫೀಲ್ ಮಾಡ್ಕೋತಾಳೆ. ಸೊ ರಂಗನಾಥು ಅಷ್ಟೇ, ಏನೋ ಮಾಡಿದೆ ನೀನು, ಯಾಕೋ ಈ ರೀತಿ ಮಾಡ್ತಾ ಇದೆಯಾ, ಎಲ್ಲೋ ಸಿಗ್ತದೋ ಅಂತ ಅಂದಾಗ, ಅದು ಅಮ್ಮನ ಕೊಡೋಕ್ಕೆ ಅಂತಲೇ ತಂದಿದ್ದು ಅಂತ ಮತ್ತೆ ಸುಳ್ಳು ಹೇಳ್ತಾನೆ. ನೀನೇನಾದರೂ ಇದೇ ರೀತಿ ಸುಳ್ಳು ಹೇಳ್ತಾ ಇದ್ದರೆ ನಿನ್ನ ಪರೀಕ್ಷೆ ಮಾಡಬೇಕಾಗುತ್ತೆ, ಮತ್ತೆ ಕಂಪ್ಲೇಂಟ್ ಕೊಟ್ಟು ಕಂಬಿಯಿಂದ ಎಣಿಸ್ಬೇಕಾಗುತ್ತೆ ಎಂದಾಗ ಅಜಿತ್ ಎದುರ್ಕೊಂಡು ಆ ಒಡವೆನೆಲ್ಲ ತೆಗೆದು ಕೊಡ್ತಾನೆ. ಇದೆಲ್ಲ ಎಲ್ಲಿ ಸಿಕ್ತು ಅಂದಾಗ ಇಲ್ಲಿ ದೇವಿಯನಿಗಂತೂ ಪಿಕ್ಚರ್ ಬಿಟ್ಟೋಗಿರುತ್ತೆ. ಯಪ್ಪ, ಏನೇ ಮಾಡೋಕ್ಕೋದ್ರೂ ನಾನು ಫೇಲ್ಯೂರ್ ಆಗ್ತೀನಲ್ಲ ಅಂತ ಹೇಳ್ಬಿಟ್ಟು. ಸೊ ಇನ್ನು ಶ್ರವಣ ಇದ್ಕೊಂಡು ಇದೆಲ್ಲ ನಮ್ಮ ಮನೆಯವ್ರದ್ದು ಒಡವೆ ಅಂತ ಹೇಳ್ಬಿಟ್ಟು ಹೇಳಿದಾಗ ರವಣನೂ ಅಷ್ಟೇ, ಸಂಗೀತ, ಫ್ಯಾಮಿಲಿ ಎಲ್ಲ ಹಂಗೆ ಅಂತಾರೆ, ಈ ಒಡವೆ ಎಲ್ಲ ನಮ್ಮದೇ ಅಂತ ಹೇಳ್ಬಿಟ್ಟು. ಮನೋಜ್, ಎಲ್ಲೋದ್ರೂ ಇದೇ ರೀತಿ ಕಿತಾಪತಿ ಮಾಡ್ತಾ ಇದ್ದೀರಲ್ಲ, ಏನು ನಿಮ್ಮ ಕಾರಣ ಏನಂತ ಹೇಳಿ ಅಂತ ಅಂದಾಗ ಅವನು ನಿಜ ಹೇಳ್ತಾನೆ ಇರಲ್ಲ. ನೀನೇನಾದರೂ ನಿಜ ಹೇಳಿಲ್ಲ ಅಂತಂದರೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಕೂಡ ಅಜಿತ್ ಎದುರಿಸ್ತಾನೆ. ರೋಹಿಣಿ ಇದ್ಕೊಂಡು, ನೋಡಿ ನನ್ನ ಗಂಡ ಆ ಥರದವನಲ್ಲ, ಒಂದು ಸ್ವಲ್ಪ ವೆಯ್ಟ್ ಮಾಡಿ, ಅವ್ರು ಹೇಳ್ತಾರೆ ಅಂತ ಅಂದಾಗ ಅಜಿತ್ ಸೈಡಿಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಕೈ ಹಿಡ್ಕೋತಾನೆ. ಅವಾಗ ರೋಹಿಣಿ ಇದ್ಕೊಂಡು, ನೋಡಿ ಸಾಹೇಬ್ರೆ, ನೀವು ಸುಮ್ಮನಿರಿ ಸ್ವಲ್ಪ ಹೊತ್ತು, ಅವ್ರು ನಿಜ ಹೇಳ್ತಾರೆ ಅಂತ ಅಂದಾಗ ಆವಾಗ ಫೈನಲಿ ಅವನು ನಿಜ ಒಪ್ಕೋತಾನೆ. ಈ ಥರ ಒಂದು ತೆಂಗಿನ ಮರದಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾನೆ. ಹಂಗಂದಾಗ ಎಲ್ಲರಿಗೂ ಡೌಟ್ ಬರುತ್ತೆ, ನಾವಿರತಕ್ಕೆ ಈ ಒಡವೆ ಬಂದಿದೆ ಅಂತ ಅಂದಮೇಲೆ ಇಲ್ಲೇ ಯಾರೋ ಏನೋ ಮಾಡಿದ್ದಾರೆ, ಸಮಥಿಂಗ್ ಈಸ್ ರಾಂಗ್ ಅಂತ ಹೇಳ್ಬಿಟ್ಟು ಸೂರ್ಯ, ಅಜಿತ್ ಇಬ್ಬರು ಕೂಡ ಮಾತಾಡ್ಕೋತಾರೆ. ಈಗ ಗೊತ್ತಾಯ್ತಾ ನನ್ನ ಗಂಡ ಏನು ಅಂತ ಹೇಳ್ಬಿಟ್ಟು ಅಂತ ರೋಹಿಣಿ ಅಂತಾಳೆ. ಹಂಗಂದಾಗ ಮನೋಜ ಇದ್ಕೊಂಡು, ಹೌದು ಅಲ್ಲಿ ಸಿಕ್ಕಿದ್ದಷ್ಟೇ ಒಡವೆ ಅಂತ ಕೂಡ ಹೇಳ್ತಾನೆ. ಇನ್ನು ಹಂಗಂದ ತಕ್ಷಣ ಒಂದು ವೇಳೆ ಯೋಚನೆ ಮಾಡಲೇಬೇಕು ನಾವು, ಇದು ಹೇಗೆ ನಡೆದಿದೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಒಡವೆ ಬೇರೆ ಎಲ್ಲ ಹೊತ್ಕೊಂಡು ಹೋಗಿರೋನು ಮತ್ತೆ ಬಂದು ಮನೆ ಹತ್ರನೇ ಇಟ್ಟೋಗಿದ್ದಾನೆ ಅಂತ ಅಂದಮೇಲೆ ಏನು ಕಾರಣ ಇರ್ಬೋದು ಅಂದಾಗ, ಒಂದು ವೇಳೆ ಈ ರೀತಿಯೂ ಆಗಿರ್ಬೋದಲ್ವಾ, ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ ಮತ್ತೆ ಸಿಗಾಕೊಳ್ತೀವಿ ಅಂತ ಕೂಡ ತಂದಿಟ್ಟು ಹೋಗಿರ್ಬೋದಲ್ವಾ ಅಂತ ಹೇಳ್ಬಿಟ್ಟು ಅಂದಾಗ, ಇಲ್ಲ ಆ ರೀತಿ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಏನೋ ನಡೀತಾ ಇದೆ, ಏನೋ ಮಿಸ್ಟೇಕ್ ಹೊಡಿತಾ ಇದೆ, ಇಲ್ಲಿ ಏನೋ ಒಂದು ಸಮಥಿಂಗ್ ಈಸ್ ರಾಂಗ್ ಅಂತ ಹೇಳ್ಬಿಟ್ಟು ಅವರವರೇ ಯೋಚನೆ ಮಾಡ್ಕೋತಾ ಇರ್ತಾರೆ. ಸೊ ಇನ್ನೇನು ಸೂರ್ಯನಿಗೂ ಇಲ್ಲಿ ಅಜಿತ್ನಿಗೆ ಮಾತ್ರ ತುಂಬ ಡೌಟ್ ಬಂದೇ ಬಿಡುತ್ತೆ. ಡೌಟ್ ಬಂದ ತಕ್ಷಣ
ಇಲ್ಲೇರೆ ಯಾರೋ ನಮ್ಮ ಜೊತೆ ಸೇರ್ಕೊಂಡಿರೋರೆ ಈ ರೀತಿ ಮಾಡಿರೋದು ಅಂತ ಹೇಳ್ಬಿಟ್ಟು ಡೌಟ್ ಬರುತ್ತೆ. ಆವಾಗ ಇಲ್ಲಿ ದೇವಿಯನಿಗೆ ತುಂಬಾ ಶಾಕ್ ಆಗುತ್ತೆ. ಮನೆಗೆ ಜೊತೆಗೆ ಸೇರ್ಕೊಂಡಿರೋರಂದರೆ ಅವಳಿಗೂ ಡೌಟ್ ಬಂದೇ ಬರುತ್ತೆ. ಸಂಗೀತನೂ ಅದೇ ಹೇಳ್ತಾಳೆ, ಹೌದು ನನಗೂ ಕೂಡ ಇದು ಪಕ್ಕ ಅಂತ ಅನ್ನಿಸ್ತಿದೆ ಅಂತ. ಸಂಗೀತ ಕೂಡ ಹಾಗೆ ಅಂತಾಳೆ. ಮನೆಯವರೆಲ್ಲ ಅದೇ ರೀತಿಯೇ ಹೇಳ್ತಾರೆ, ಹೌದು ಇದಂತೂ ನಿಜವಾಗೂ ಪಕ್ಕ ನಡೆದಿದೆ ಅಂತ ಕೂಡ ಹೇಳ್ತಾರೆ. ಸೊ ಹಂಗೆಲ್ಲ ಹೇಳಿದ ತಕ್ಷಣ ಹಾಗೆ ಕಂದ್ಕೊಳ್ತೀರಾ, ಹಾಗಾಗಕ್ಕೆ ಸಾಧ್ಯನೇ ಇಲ್ವಲ್ಲ ಅಂತ ಇವಳು ಹೇಳ್ತಾಳೆ ದೇವಿಯನ್. ಯಾಕೆಂದರೆ ಅವಳೇ ಕಳ್ಳಿ ಅಲ್ವ, ಸೊ ಹಾಗಾಗಿ. ಇನ್ನು ಇಲ್ಲಿ ಶ್ರುತಿ ಕೂಡ ಅಷ್ಟೇ, ಇಲ್ಲ ಇದೇ ರೀತಿಯೇ ಆಗಿರ್ಬೋದು ಅಂತ ಶ್ರುತಿ ಹೇಳ್ತಾಳೆ. ಮತ್ತು ಇನ್ನೊಂದು ರೀತಿ ಕೂಡ ಹೇಳ್ತಾಳೆ ಅವಳು, ಮೀನಾ ಹಂಗ್ಯಾಕೆ ಅನ್ಕೋತೀರಾ, ಅವನೇನಾದರೂ ಸಿಗಾಕೊಂತೀನಿ ಅಂತ ಈ ರೀತಿ ಮಾಡಿರೋದಲ್ಲ ಅಂತ ಮೀನಾ ಹೇಳಿದಾಗ, ಕರೆಕ್ಟು ಮೀನಾ ನೀನು ಕರೆಕ್ಟಾಗಿ ಹೇಳಿದೆ ಅಂತ ಮೀನಾನ ಕೈ ತೋರಿಸ್ಕೊಂಡು ದೇವಿಯನಿ ಮಾತಾಡ್ತಾಳೆ. ನೋಡಿ, ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾಯಿದೆ. 2 ವಿಡಿಯೋ ಹಾಕಬೇಕಿತ್ತು, ಲಾಂಗ್ ಆಯ್ತು ಅಂತ ಅನಿಸುತ್ತೆ. ಯಾರೂ ಕೂಡ ಬೇಜಾರು ಮಾಡ್ಕೊಬೇಡಿ. ಪಾರ್ಟ್ 1 ಪಾರ್ಟ್ 2 ಇದರಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ನಾಳೆ ಒಂದು ಒಳ್ಳೆ ಎಪಿಸೋಡ್ ಜೊತೆ ಸಿಗ್ತೀನಿ. ಅಲ್ಲೇವರೆಗೂ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.